मध्वगृहृद्व्यासाय तुभ्यं नमः। सत्यज्ञानसुखस्वरूपममलं क्षीराब्जमध्यस्थलं योगारूढमतिप्रसन्नवदनं भूषासहस्रोज्ज्वलं त्र्यक्षं चक्रपिनाकसभयवरान् बिभ्राणमर्कच्छविं चत्रीभूतपणीन्द्रमिन्दुधवलं लक्ष्मीन्द्रसिंहं भजे। भाष्याणां दशकं च पञ्चकयुतं तिस्रश्च निर्णीतयो विष्णोस्तोत्रयुगं दशप्रकरणं कल्पद्वयं च स्मृतिः श्रीकृष्णामृततन्त्रसारयमकन्यायावलीदीपनं येनाकार्यसदैव मध्वमन्दिराडतद्यात् विद्यां मम मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। ಶ್ರೀಗುರುಭ್ಯೋ ನಮಃ. ರಾಘವೇಂದ್ರ ಸಪ್ತಾಹದ ಈ ಪರ್ವಕಾಲದಲ್ಲಿ ಪ್ರಹ್ಲಾದನ ಚರಿತ್ರೆಯನ್ನು ಸ್ವಲ್ಪ ನೋಡುವುದು ಅಂತ ಹೇಳಿದರೆ, ಹಿರಣ್ಯಾಕ್ಷನ ಸಂಹಾರದ ನಂತರ ಹಿರಣ್ಯಕಶಿಪು ಎಲ್ರಿಗೂ ಒಂದು ಆಜ್ಞೆ ಮಾಡ್ತಾನೆ. ಏನು ಅಂತ ಹೇಳಿದರೆ, ಪರಮಾತ್ಮನನ್ನು ಎಲ್ಲರೂ ಕೂಡ ದ್ವೇಷ ಮಾಡಬೇಕು ಅಂತ ಹೇಳಿದರೆ, ಎಲ್ಲಿ ಪೂಜೆ ಪುನಸ್ಕಾರ ನಡೀತದೋ ಅದನ್ನೆಲ್ಲ ನಾಶ ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿಯಾಗಿ ಮಾಡ್ತಿರ್ಬೇಕಾದ್ರೆ, ಯಾಕೆ ಅಂತ ಹೇಳಿದರೆ, ಅವನು ತಾನೇ ಸರ್ವೋತ್ತಮ ಅಂತ ಹೇಳ್ತಾ ಬರ್ತಾನೆ. ಅದರಿಂದಾಗಿ ಪರಮಾತ್ಮನನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾ ಇರ್ತಾನೆ. ಈ ರೀತಿಯಾಗಿರಬೇಕಾದ್ರೆ ಒಮ್ಮೆ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ಯಾಕೆ ಅಂತೇಳಿದರೆ, ತನಗೆ ಯಾವತ್ತೂ ಕೂಡ ಸಾವು ಬರಬಾರ್ದು ಅಂಥೇಳಿ ಅವಧ್ಯತ್ವ ವರವನ್ನು ಪಡಿಬೇಕು ಅಂಥೇಳಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಬೇಕಾದ್ರೆ, ಇತ್ತ ದೇವತೆಗಳೆಲ್ಲ ಅವನ ಹೆಂಡತಿಯನ್ನು ಅಪಹಾರ ಮಾಡಿ ತರ್ತಾರೆ. ಯಾಕೆ ಅಂಥೇಳಿದರೆ, ಅವನು ದೇವತೆಗಳಿಗೆ ತುಂಬ ಉಪದ್ರ ಎಲ್ಲ ಕೊಡ್ತಿರ್ತಾನೆ. ಅವರನ್ನು ಪದವಿಯಿಂದ ಚ್ಯುತಿಗೊಳಿಸ್ತಾ, ಅವರೊಂದಿಗೆ ಯುದ್ಧ ಮಾಡ್ತಾ ಅವರಿಗೆ ತುಂಬ ಉಪದ್ರ ಕೊಡಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೋಸ್ಕರ ದೇವತೆಗಳು ಅವನು ತಪಸ್ಸಿನಲ್ಲಿ ಕೂತಾಗ ಅವನ ಹೆಂಡತಿಯನ್ನು ಅಪಹಾರ ಮಾಡಿ ತರ್ತಾರೆ. ತರಬೇಕಾದರೆ ಮಾರ್ಗ ಮಧ್ಯದಲ್ಲಿ ನಾರದರು ಸಿಗ್ತಾರೆ. ನಾರದರು ಹೇಳ್ತಾರೆ, ಯಾಕೆ ಈ ಕೆಲಸ ಮಾಡ್ತಿದ್ದೀರಿ ದೇವತೆಗಳೇ? ಯಾಕೆ ಅಂತ ಹೇಳಿದರೆ, ಇದು ದೈತ್ಯರು ಮಾಡುವಂತಹ ಕೆಲಸ, ಇದು ನಿಮಗೆ ಶೋಭೆ ತರಲ್ಲ, ನೀವು ಯಾಕೆ ಈ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಬೇಕಾದ್ರೆ ದೇವತೆಗಳು ಹೇಳ್ತಾರೆ, ನಾವು ಬೇಕು ಅಂತ ಮಾಡೋದಲ್ಲ, ಇವಳು ಗರ್ಭಿಣಿ ಸ್ತ್ರೀ. ಹಿರಣ್ಯಕಶಿಪುವೇ ಅಷ್ಟು ದೊಡ್ಡ ಬ್ರಹ್ಮದ್ವೇಷಿ ಆಗಿರಬೇಕಾದ್ರೆ ಇನ್ನು ಅವನ ಮಗ ಇನ್ನೂ ಎಷ್ಟು ದೊಡ್ಡ ಬ್ರಹ್ಮದ್ವೇಷಿ ಆಗಿರಬೇಡ ಅಂಥೇಳಿ ಅವನು ಹುಟ್ಟಿದ ಕೂಡಲೇ ಅವನನ್ನು ಸಾಯಿಸಿ ಇವಳನ್ನು ಬಿಟ್ಟು ಬಿಡ್ತೇವೆ ಆಗ ಅಂತ ಹೇಳ್ತಾರೆ ನಾರದರ ಹತ್ರ. ಅದಕ್ಕೆ ನಾರದರು ಅವಳನ್ನು ನೋಡಿ ಹೇಳ್ತಾರೆ, ಇಲ್ಲ, ಇವಳ ಗರ್ಭದಲ್ಲಿರುವ ಮಗು ಮಹಾನ್ ವಿಷ್ಣು ಭಕ್ತ ಎಂಬುದಾಗಿ. ಈಗಿನ ಕಾಲದಲ್ಲೆಲ್ಲ ಗರ್ಭಿಣಿಯನ್ನು ಸ್ಕ್ಯಾನ್ ಮಾಡಿದರೆ ಮಗು ಗಂಡ ಹೆಣ್ಣ ಅಥವಾ ಅವಳ ಆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಅಂಗಾಂಗ ಹೇಗಿದೆ ಎಂಬುದಾಗೆಲ್ಲ ತಿಳಿದರೆ ನಾರದರು ಆವತ್ತೇ ನೋಡಿ ಹೇಳ್ತಾರೆ, ಇಲ್ಲ, ಅವನ ಇಡೀ ಚರಿತ್ರೆಯನ್ನು ತಿಳಿದು ಇವನು ದೊಡ್ಡ ವಿಷ್ಣು ಭಕ್ತ ಎಂಬುದಾಗಿ ಹೇಳ್ತಾರೆ. ಅದರಿಂದಾಗಿ ನೀವು ಆ ಮಗುವನ್ನು ಸಾಯಿಸಬೇಡಿ ಅಂತ ಹೇಳಿದಾಗ ಆ ದೇವತೆಗಳು ಅಲ್ಲಿಂದಲೇ ಕೂಡಲೇ ಆ ಗರ್ಭಿಣಿ ಸ್ತ್ರೀಯನ್ನು ಬಿಟ್ಟು ಬಿಡ್ತಾರೆ. ಬಿಟ್ಟು ನಾರದರು ಅವಳನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವರ ಆಶ್ರಮದಲ್ಲಿ ಇರಿಸ್ತಾರೆ. ಹಾಗೂ ಆ ಮಗುವಿಗೆ ಆ ತಾಯಿಯನ್ನು ಮುಂದಿಟ್ಟುಕೊಂಡು ಮಗುವಿಗೆ ಅನೇಕ ಭಗವಂತನ ತತ್ವಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ಈಗಿನ ಕಾಲದಲ್ಲೆಲ್ಲ ಹೇಳ್ತಾರೆ, ಗರ್ಭಿಣಿ ಸ್ತ್ರೀಗೆ ಹೆಚ್ಚು ನೋವು ಕೊಡಬೇಡಿ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆದಷ್ಟು ಧನಾತ್ಮಕ ಚಿಂತನೆಗಳನ್ನೆಲ್ಲ ಅವಳಿಗೆ ಕೊಡಿ, ತುಂಬ ದಿಗ್ಭ್ರಮೆಗೊಳಿಸುವಂಥ ವಿಷಯವನ್ನೆಲ್ಲ ಹೇಳಬೇಡಿ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅದು ಮಗುವಿನ ಮೇಲೆ ನೇರ ಪರಿಣಾಮ ಬೀಳುವುದರಿಂದಾಗಿ. ನಾರದರು ಆವತ್ತೇ ಹೇಳಿದರು, ಗರ್ಭಿಣಿ ಸ್ತ್ರೀಗೆ ಆದಷ್ಟು ಭಗವತ್ ಚಿಂತನೆಗಳನ್ನು ನೀಡಿದರೆ ಅದು ಮಗುವಿಗೂ ಕೂಡ ಭಗವಂತ ಚಿಂತನೆ ಬರಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದರು. ಹಾಗಾಗಿ ಆ ಗರ್ಭಿಣಿ ಸ್ತ್ರೀಗೆ ಭಗವಂತನ ತತ್ವಗಳನ್ನೆಲ್ಲ ಉಪದೇಶ ಮಾಡ್ತಾರೆ. ಅನಂತರ ಅವಳು ತನ್ನ ಮನೆಗೆ ಹೋಗ್ತಾಳೆ. ಅವಳಿಗೆ ಮಗು ಹುಡ್ತದೆ. ಅವನೇ ಪ್ರಹ್ಲಾದ. ಹಿರಣ್ಯಕಶಿಪು
ಚಿಕ್ಕವರಿರುವಾಗಲೇ ಅವನನ್ನು ಗುರುಕುಲಕ್ಕೆ ಕಳಿಸ್ತಾನೆ. ಚಂಡಾಮರ್ಕರನ್ನು ಕರೆಸಿ ಅವರ ಗುರುಕುಲಕ್ಕೆ ಕಳಿಸ್ತಾನೆ. ಆದರೆ ಚಂಡಾಮರ್ಕರ ಹತ್ರ ಹೇಳ್ತಾನೆ ಮೊದಲೇ, ಇವನಿಗೆ ಎಲ್ಲ ವಿಷಯಗಳನ್ನೆಲ್ಲ ಕಲಿಸಿಕೊಡಿ, ಆದರೆ ಭಗವಂತನ ವಿಷಯವನ್ನೊಂದು ಬಿಟ್ಟು ಉಳಿದೆಲ್ಲ ವಿಷಯಗಳನ್ನು ಕೂಡ ಕಲಿಸಿಕೊಡಿ ನೀವು ಅಂತ ಹೇಳ್ತಾನೆ. ಈಗಿನ ಕೆಲವು ಸರ್ಕಾರಗಳು ಕೂಡ ಇದೇ ಹೇಳ್ತದೆ, ಭಗವಂತನ ವಿಷಯವೊಂದು ಬರಬಾರ್ದು ಪಠ್ಯಪುಸ್ತಕದಲ್ಲಿ ಅಂಥೇಳಿ. ಇದು ದೈತ್ಯರ ಚಿಂತನೆ. ಅದೇ ರೀತಿಯಾಗಿ ಆವತ್ತು ಹಿರಣ್ಯಕಶಿಪು ಕೂಡ ಅದನ್ನೇ ಹೇಳ್ತಾನೆ, ಭಗವಂತನ ವಿಷಯವನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಎಲ್ಲ ವಿಷಯಗಳು ಕೂಡ ಇವನಿಗೆ ಹೇಳಿಕೊಡಿ ಅಂತ ಹೇಳಿದಾಗ ಚಂಡಾಮಾರ್ಕರು ಆಯಿತು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವರು ಎಲ್ಲ ಮಕ್ಕಳಿಗೆ ಪಾಠ ಮಾಡುವಾಗೆ ಇವನಿಗೂ ಕೂಡ ಪಾಠ ಮಾಡ್ತಾರೆ. ಆದರೆ ಬೆಳಗ್ಗಿನಿಂದ ಸಾಯಂಕಾಲ ತನಕ ಇವನು ಆ ಚಂಡಾಮಾರ್ಕರ ಪಾಠವನ್ನು ಕೇಳಿ ಸಂಜೆ ಮೇಲೆ ಇವನಿಗೆ ನಾರದರು ಹೇಳಿದಂತಹ ಪಾಠವನ್ನೆಲ್ಲ ಉಳಿದ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡ್ತಾನೆ. ಎಲ್ಲಿ ತನಕ ಅಂತ ಹೇಳಿದರೆ ಉಳಿದ ವಿದ್ಯಾರ್ಥಿಗಳು ಕೂಡ ತಾಳ ಹಿಡಿದು ಭಜನೆ ಮಾಡುವ ತನಕ ಇವನು ಹೇಳಿಸಿಕೊಡ್ತಾನೆ. ಈ ವಿಷಯ ಹಿರಣ್ಯಕಶಿಪುಗೆ ತಿಳಿತದೆ. ಪ್ರಹ್ಲಾದನನ್ನು ಕರೀತಾನೆ, ಗುರುಕುಲದಲ್ಲಿ ಏನು ಕಲ್ತಿ ಎಂಬುದಾಗಿ ಕೇಳ್ತಾರೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಎಂಬುದಾಗಿ ಹೇಳ್ತಾನೆ. ಇದು 9 ವಿಧವಾದಂತಹ ಭಕ್ತಿಯ ಮೆಟ್ಟಿಲುಗಳು. ಭಗವಂತನನ್ನು ಯಾವ ರೀತಿಯಾಗಿ ಭಕ್ತಿ ಮಾಡಬೇಕು ಅಂತ ಹೇಳಬೇಕಾದ್ರೆ ಹೇಳುವಂತಹ ವಿಷಯಗಳಿದು. ಭಗವಂತನ ಬಗ್ಗೆ ಕೇಳಬೇಕು. ಯಾರಾದರೂ ಹೇಳುವವರು ಸಿಕ್ಕಿದರೆ ಭಗವಂತನ ಬಗ್ಗೆ ಚೆನ್ನಾಗಿ ಕೇಳಬೇಕು. ಶ್ರವಣಂ, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕದನ್ನು. ಕೀರ್ತನಂ, ಹಾಗೆ ಯಾವಾಗಲೂ ಕೂಡ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಸ್ಮರಣಂ, ಪಾದಸೇವನಂ, ಹಾಗೂ ಜ್ಞಾನಿಗಳ ಸೇವೆ ಮಾಡಬೇಕು ಯಾವತ್ತು. ಅದು ಕೂಡ ಒಂದು ರೀತಿಯಾಗಿ ಭಗವಂತನಲ್ಲಿ ಮಾಡುವಂತಹ ಭಕ್ತಿಯೇ. ಅರ್ಚನಂ, ಅರ್ಚನೆ ಮಾಡುವಂಥದ್ದು. ವಂದನಂ, ನಮಸ್ಕಾರ ಮಾಡುವಂಥದ್ದು. ದಾಸ್ಯಂ, ಭಗವಂತನ ದಾಸನಾಗಿದ್ದೀವಿ ಎಂಬಂತಹ ಭಾವನೆ ಉಳ್ಳಂಥದ್ದು. ಅಂದರೆ ಭಗವಂತ ಸರ್ವೋತ್ತಮನಾಗಿದ್ದಾನೆ ಎಂಬಂತಹ ಜ್ಞಾನ ಯಾವತ್ತೂ ಕೂಡ ಇರುವಂಥದ್ದು. ಸಖ್ಯಂ, ಪರಮಾತ್ಮನ ಸಖ್ಯತ್ವವನ್ನು ನಾವು ಪಡಿಬೇಕು. ಹಾಗೂ ಆತ್ಮನಿವೇದನಂ, ಅಂದರೆ ಇಲ್ಲಿ 2 ಅರ್ಥ ಆಗ್ತದೆ. ಒಂದು ಆತ್ಮನಿವೇದನಂ ಅಂದರೆ ನಮ್ಮ ಆತ್ಮನಲ್ಲಿ ಪರಮಾತ್ಮನನ್ನು ಕಾಣುವುದು, ಹಾಗೂ ಆತ್ಮನಿವೇದನಂ ನಮ್ಮ ಆತ್ಮನಲ್ಲಿ ಪರಮಾತ್ಮನ ಕಾಣುವುದು, ಹಾಗೂ ಎಲ್ಲರ ಆತ್ಮನಲ್ಲಿಯೂ ಕೂಡ ಪರಮಾತ್ಮನ ಕಾಣುವುದು. ಹೀಗಾಗಿ 9 ವಿಧವಂತಹ ಭಕ್ತಿಯನ್ನು ಪ್ರಹ್ಲಾದ ನಾನು ಗುರುಕುಲದಲ್ಲಿ ಕಲಿತೆ ಎಂಬುದಾಗಿ ತಂದೆಗೆ ಹೇಳ್ತಾನೆ. ಹಾಗೆ ತಂದೆಗೆ ಇದನ್ನು ಕೇಳಿ ಸಿಟ್ಟು ಬರ್ತದೆ. ನಾನು ಯಾವ ವಿಷಯ ಕಲಿಬಾರದು ಅಂತ ಹೇಳಿದೆ ಅದೇ ವಿಷಯ ನೀನು ಕಲಿತು ಬಂದಿದ್ದಿ ಎಂಬುದಾಗಿ ಪುನೊಮ್ಮೆ ಗುರುಕುಲಕ್ಕೆ ಕಳಿಸ್ತಾರೆ. ಚಂಡಾಮರ್ಕರಿಗೆ ಚೆನ್ನಾಗಿ ಬೈದು ಪುನೊಮ್ಮೆ ಗುರುಕುಲಕ್ಕೆ ಕಳಿಸ್ತಾನೆ. ಆದರೆ ತುಂಬ ಸಮಯ ಬಿಟ್ಟು ಪುನೊಮ್ಮೆ ಕರೆಸಿ ಕೇಳಿದಾಗ ನೀನೇನು ಕಲಿತು ಕೇಳಿದಾಗ ಪುನಃ ಅವನು ಇದನ್ನೇ ಹೇಳ್ತಾನೆ. ಪುನೊಮ್ಮೆ ಸಿಟ್ಟು ಬರ್ತದೆ ಹಿರಣ್ಯಕಶಿಪಿಗೆ. ಅವನನ್ನು ಸಂಹಾರ ಮಾಡಬೇಕು ಎಂಬುದಾಗಿ, ಇಂತಹ ಮಗ ಇದ್ದು ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಅವನನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಎಲ್ಲರಿಗೂ ಆಜ್ಞೆ ಮಾಡ್ತಾನೆ. ಆದರೆ ಅದು ಪ್ರಯತ್ನ ವಿಫಲ ಆಗ್ತದೆ. ಅವನು ಸಾಯುವುದೇ ಇಲ್ಲ ಏನು ಮಾಡಿದರೂ ಕೂಡ. ಕೊನೆಗೆ ಅವನನ್ನು ಕರೆದು ಕೇಳ್ತಾನೆ ಹಿರಣ್ಯಕಶಿಪು, ನಿನಗೆ ಇಷ್ಟು ಬಲವನ್ನು ಕೊಟ್ಟಿದ್ಯಾರು ಎಂಬುದಾಗಿ ಕೇಳ್ತಾನೆ. ಆಗ ಪ್ರಹ್ಲಾದ ಹೇಳ್ತಾನೆ, ಈ ಇಡೀ ಜಗತ್ತಿನಲ್ಲಿ ನಾನು ಬಲಶಾಲಿ ಎಂಬುದಾಗಿ ಯಾರು ಹೇಳ್ತಾ ಬರ್ತಿದ್ದಾರೋ ಅವರಿಗೆಲ್ಲ ಯಾರು ಬಲವನ್ನು ಕೊಟ್ಟಿದ್ದಾನೋ ನನಗೂ ಕೂಡ ಅವನೇ ಬಲವನ್ನು ಕೊಟ್ಟಿದ್ದು ಎಂಬುದಾಗಿ. ಅವನಿಗೆ ಮತ್ತಷ್ಟು ಸಿಟ್ಟು ಬರ್ತದೆ. ಎಲ್ಲಿದ್ದಾನೆ ಆ ನಿನ್ನ ಭಗವಂತ ಎಂಬುದಾಗಿ ಕೇಳುವಾಗ ಎಲ್ಲ ಕಡೆ ಇದ್ದಾನೆ ಎಂಬುದಾಗಿ ಪ್ರಹ್ಲಾದ ಹೇಳ್ತಾನೆ. ಎದುರಲ್ಲಿ ನೋಡಿದಾಗ ಒಂದು ಕಂಬ ಸಿಗ್ತದೆ ಅವನಿಗೆ. ಆ ಕಂಬಕ್ಕೆ ಜೋರಾಗಿ ಹೊಡೆದಾಗ ಅಲ್ಲಿ ಕಂಬದಿಂದ ನರಸಿಂಹದೇವರ ಅವತಾರ ಆಗ್ತದೆ. ಅವತಾರ ಆಗಿ ಅಲ್ಲಿ ಘೋರ ಯುದ್ಧ ಆಗ್ತದೆ. ನರಸಿಂಹದೇವರಿಗೂ ಹಾಗೂ ಹಿರಣ್ಯಕಶಿಪಿಗೂ ಯುದ್ಧ ಆಗುವಾಗ ಹಿರಣ್ಯಕಶಿಪು ಸಾಯ್ತಾನೆ. ಆಗ ನರಸಿಂಹದೇವರು ಹಿರಣ್ಯಕಶಿಪಿನ ಮೇಲೆ ತುಂಬ ಕೋಪವುಳ್ಳವರಾಗ್ತಾರೆ. ಆಗ ದೇವರ ಮುಂದೆ ಬರಲಿಕ್ಕೆ ಎಲ್ಲರೂ ಕೂಡ ಹೆದರ್ತಾರೆ. ದೇವತೆಗಳೆಲ್ಲ ಲಕ್ಷ್ಮೀದೇವಿ ಹತ್ರ ಪ್ರಾರ್ಥನೆ ಮಾಡ್ತಾರೆ.
ನೀನು ಹೋಗಿ ಸಮಾಧಾನ ಮಾಡು ದೇವರನ್ನು ಅಂತೇಳಿ. ಆದರೆ ಲಕ್ಷ್ಮೀದೇವಿ ಕೂಡ ಕೇಳುವುದಿಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ತಾಳೆ. ಆಗ ಪುಟ್ಟ ಪ್ರಹ್ಲಾದ ಬರ್ತಾನೆ. ಅವನು ದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ದೇವರು ಸಂತೃಪ್ತನಾಗಿ, ನಿನಗೆ ಏನು ಬೇಕು ಕೇಳು, ನಾನು ನಿನ್ನ ಮೇಲೆ ಸಂತೃಪ್ತನಾಗಿದ್ದೇನೆ, ಏನು ಬೇಕು ಕೇಳು ಎಂಬುದಾಗಿ ಕೇಳ್ತಾನೆ. ಆಗ ಪ್ರಹ್ಲಾದ ದೇವರ ಹತ್ರನೇ ಹೇಳ್ತಾನೆ, ನಾನು ನಿನಗೆ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದೇನಾ ಎಂಬುದಾಗಿ ಕೇಳ್ತಾನೆ. ಯಾಕೆ ಅಂತ ಹೇಳಿದರೆ, ನಾನು ನಿನ್ನನ್ನು ಭಕ್ತಿ ಮಾಡ್ತೇನೆ, ನೀನು ನನಗೆ ಇದು ಕೊಡು, ಏನಾದರೂ ಕೊಡು ಅಂತ ಹೇಳಿದರೆ ಅದು ವ್ಯಾಪಾರವೇ ಆಗ್ತದೆ. ನಾನು ಇದರ ವ್ಯಾಪಾರ ಮಾಡಲಿಕ್ಕೆ ಬಂದಿಲ್ಲ. ಹಾಗೆಯೂ ನೀನು ಒಂದು ವರ ಕೊಡುವುದಾದರೆ ಒಂದು ವರ ಕೊಡು. ಏನು ಅಂತ ಹೇಳಿದರೆ, ನಾನು ನಿನ್ನ ಮುಂದೆ ಬಂದು ಈ ವಿಷಯವನ್ನು ಇದು ಬೇಕು ಎಂಬುದಾಗಿ ನಾನು ಕೇಳಬಾರ್ದು ಯಾವತ್ತೂ ಕೂಡ ನಿನ್ನ ಮೇಲೆ ಬಂದು, ಇಂತಹ ವರವನ್ನು ಕೊಡು ಎಂಬುದಾಗಿ ಒಂದು ವರವನ್ನು ಕೇಳ್ತಾನೆ. ಭಗವಂತ ಸಂತೃಪ್ತನಾಗಿ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಪ್ರಹ್ಲಾದ ಹೇಳ್ತಾನೆ, ನನ್ನ ತಂದೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ, ಅವನನ್ನು ಉದ್ಧಾರ ಮಾಡು ಎಂಬುದಾಗಿ ಹೇಳಿದಾಗ, ನಿನ್ನಂತಹ ಮಗ ಹುಟ್ಟಿದ ಕೂಡಲೇ ಅವನು ಉದ್ಧಾರ ಆಗೋದು ನಿಶ್ಚಯ ಆಗಿದೆ, ನೀನೇನು ಹೆದರಬೇಡ ಎಂಬುದಾಗಿ ಹೇಳಿ ಅವನಿಗೆ ಅನುಗ್ರಹ ಮಾಡ್ತಾರೆ. ಇಷ್ಟು ಹೇಳಿ ಈ ಸಪ್ತಾಹ ಕಾಲದಲ್ಲಿ 2 ವಾಕ್ಕುಸುಮಗಳನ್ನು ಭಗವಂತನಲ್ಲಿ ಅರ್ಪಿಸಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಉಭಯ ಸಮಿತಿಗಳಿಗೆ ಧನ್ಯವಾದ ತಿಳಿಸ್ತಾ, ಹಾಗೂ ಆ ಮಾತು ಕುಸುಮ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಗುರುಗಳೇ ಕಾರಣ. ಯಾಕೆ ಅಂತ ಹೇಳಿದರೆ, ಹೂ ಎಲ್ಲ ಕಡೆ ಸಿಗ್ತದೆ, ಅದರಲ್ಲಿ ಸುಗಂಧಭರಿತವಾದ ಹೂ ಸಿಗುವುದು ಬಹಳ ವಿರಳ. ಆದ್ದರಿಂದಾಗಿ ಆ ಸುಗಂಧಭರಿತವಾದ ಹೂ ಆಗಲಿಕ್ಕೆ ಕಾರಣ ಗುರುಗಳಾದ ವಿದ್ಯಾಧೀಶ ತೀರ್ಥ ಶ್ರೀಪಾದರು, ಅವರಿಗೂ ಕೂಡ ನಮಿಸ್ತಾ ಶ್ರೀಕೃಷ್ಣ ಅರ್ಪಣವಸ್ತು. ಹರೇ ಶ್ರೀನಿವಾಸ.